ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಪ್ಲೀಟೆಡ್ ಪೆಟಿಕೋಟ್ದು ಕಟಿಂಗ್ ಹೇಳ್ಕೊಟ್ಟಿದ್ದೆ. ಅದ್ರ ಪಾರ್ಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಇವೆರಡು ಬ್ಯಾಕ್ ಪಾರ್ಟು, ಹಾಗೆಯೇ ಇದು ಫ್ರಂಟ್ ಪಾರ್ಟು, ಇದು ಸ್ಕರ್ಟ್ ಪಾರ್ಟು. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಬರ್ತಾ ಇದೆ, ಹೋಗಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕಟಿಂಗ್ ವಿಡಿಯೋ ಸಿಗುತ್ತೆ. ಹಾಗೆಯೇ ಇದು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ, ಇದು 3.25 ಇಂಚಿದೆ, ಹಾಗೆ ಇದು 2.25 ಇಂಚಿದೆ. ಕಟಿಂಗ್ ಆದಮೇಲೆ ಫಸ್ಟು ಡಾಟ್ನ ಹಿಡಿಬೇಕು. ಡಾಟ್ನ 4 ಕಡೆ ಹಿಡಿತೀವಿ. ಇದು ರೈಟ್ ಸೈಡು, ಹಾಗೆ ಇದು ರಾಂಗ್ ಸೈಡು. ರಾಂಗ್ ಸೈಡಲ್ಲಿ ಡಾಟ್ನ ಮಾರ್ಕು ಟ್ರಾನ್ಸ್ಫರ್ ಮಾಡ್ಕೊಬೇಕು. ಒಂದು ಸೈಡಲ್ಲಿ ಡಾಟ್ ಮಾರ್ಕ್ ಮಾಡಿರ್ತೀವಿ, ಆ ಡಾಟ್ ಮಾರ್ಕನ್ನು ಎಲ್ಲ ಸೈಡ್ಗೂ ಟ್ರೇಸ್ ಮಾಡ್ಕೊಬೇಕು. ಟ್ರೇಸ್ ಮಾಡೋದಕ್ಕೆ ಟ್ರೇಸಿಂಗ್ ವೀಲ್ ತೊಗೊಂಡಿದ್ದೀನಿ. ಟ್ರೇಸಿಂಗ್ ವೀಲ್ ತೊಗೊಂಡು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಟ್ರೇಸ್ ಮಾಡ್ಕೊಬೇಕು. ಇದು ಕೆಳಗಡೆ ಮಾರ್ಕ್ ಬರುತ್ತೆ, ಇಲ್ಲಿ ಮಾರ್ಕ್ ಬಂದಿದೆ. ಈ ಮಾರ್ಕ್ಗೆ ಗೆರೆ ಹಾಕ್ಕೊಬೇಕು. ಇದು ಡಾಟ್ ಮಾರ್ಕು. ಈ ಸೈಡನ್ನು ಅಷ್ಟೇ ರಾಂಗ್ ಸೈಡಲ್ಲೇ ಮಾರ್ಕ್ ಹಾಕ್ಕೊಂಡು ರಾಂಗ್ ಸೈಡಲ್ಲೇ ಈ ರೀತಿ ಡಾಟ್ ಹಿಡಿಬೇಕು. ಬ್ಯಾಕ್ ಪಾರ್ಟಲ್ಲಿ 2 ಕಡೆ, ಫ್ರಂಟ್ ಪಾರ್ಟಲ್ಲಿ 2 ಕಡೆ ಡಾಟ್ ಹಿಡಿದಿದ್ದೀವಿ. ಡಾಟ್ ಇಟ್ಕೊಂಡ್ಮೇಲೆ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಮಾಡಬೇಕು. ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಮಾಡೋದಕ್ಕೆ ಈ ರೀತಿ ಬ್ಯಾಕ್ನ ಇಟ್ಕೊಳ್ಳಿ. ಇದು ರೈಟ್ ಸೈಡು. ನೀವು ಯಾವ ಕಡೆ ಸಿಂಗಲ್ ಪಟ್ಟಿ ಮಾಡಬೇಕು, ಯಾವ ಕಡೆ ಡಬಲ್ ಪಟ್ಟಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಸೈಡು ಡಬಲ್ ಪಟ್ಟಿ ಮಾಡಬೇಕು, ಈ ಸೈಡು ಸಿಂಗಲ್ ಪಟ್ಟಿ ಮಾಡಬೇಕು. ಡಬಲ್ ಪಟ್ಟಿ ಮಾಡೋದಕ್ಕೆ ಕೆಳಗಡೆಯಿಂದ ಸ್ಟಿಚ್ ಹಾಕಬೇಕು ನೋಡಿ. ರೈಟ್ ಸೈಡ್ ಇದೆಯಲ್ಲ, ರೈಟ್ ಸೈಡು, ಇದು ರಾಂಗ್ ಸೈಡು. ರಾಂಗ್ ಸೈಡು ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ನಮಗೆ ಮೇನ್ ಬಟ್ಟೆ ಇಲ್ಲಿವರೆಗೂ ಅಷ್ಟೇ ಇರೋದು. ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂದರೆ ಫೋಲ್ಡ್ ಮಾಡಿ ಹೊಲಿಬೇಕಾದ್ರೆ ನೀಟಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಹೊಲ್ದಾದ್ಮೇಲೆ ಕಟ್ಟಿಂಗ್ ಆಗುತ್ತೆ. ಫಸ್ಟು ಈ ರೀತಿ ಡಬಲ್ ಪಟ್ಟಿನ ಇಟ್ಕೊಂಡು ಸ್ಟಿಚ್ ಹಾಕಬೇಕು ನೋಡಿ. ಇಲ್ಲಿ ಬರುತ್ತೆ ಸ್ಟಿಚ್ಚು. 1/4 ಇಂಚ್ಗಿಂತ ಕಡಿಮೆಗೆ ಹಾಕಬೇಕು, ಅಥವಾ ನಿಮಗೆ ಕಷ್ಟ ಆಗುತ್ತೆ ಅಂದರೆ 1/4 ಇಂಚ್ಗೆ ಹಾಕ್ಕೊಬೋದು. ಹಾಗೆಯೇ ಈ ಸಿಂಗಲ್ ಪಟ್ಟಿನ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ನೋಡಿ ಇಲ್ಲಿ ಇಟ್ಟು 1/4 ಇಂಚಿಗೆ ಸ್ಟಿಚ್ ಹಾಕಬೇಕು. ಈ ರೀತಿ 1/4 ಇಂಚಿಗೆ ಸ್ಟಿಚ್ ಹಾಕ್ಕೊಬೇಕು. ಸ್ಟಿಚ್ ಹಾಕ್ತಾ ಇದ್ದೀನಿ. ಸ್ಟಿಚ್ ಹಾಕೊಂಡ್ಮೇಲೆ ಮೇನ್ ಬಟ್ಟೆ ಮೇಲೆ ಈ ಪೀಸನ್ನ ಮಲಗಿಸ್ಬಾರ್ದು ನೋಡಿ. ಈ ರೀತಿ ಪೀಸ್ ಕೊಟ್ಟಿರ್ತೀವಲ್ಲ, ಆ ಪೀಸ್ ಮೇಲೆ ಈ ಬಟ್ಟೆನ ಮಲಗಿಸಿ ಒಂದು ಟಾಪ್ ಸ್ಟಿಚನ್ನ ಹಾಕೋಬೇಕು. ಈ ರೀತಿ ಟಾಪ್ ಸ್ಟಿಚ್ ಹಾಕೊಂಡ್ಮೇಲೆ 1/4 ಇಂಚಿಗೆ ಒಂದು ಫೋಲ್ಡ್ ಮಾಡಿಕೊಂಡು, ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಫೋಲ್ಡ್ ಮಾಡಿ ಇದ್ರ ಮೇಲೆ ಸ್ಟಿಚ್ ಹಾಕಬೇಕು. ಈ ಒಳಗಡೆ ಸ್ಟಿಚ್ ಹಾಕಿರ್ತೀವಲ್ಲ, ಆ ಸ್ಟಿಚ್ ಕಾಣಬಾರ್ದು, ಆ ರೀತಿ ಸ್ಟಿಚ್ ಹಾಕೋಬೇಕು. ಇದ್ರ ಮೇಲೆ ಇಟ್ಟು ತುದಿಗೆ ಸ್ಟಿಚ್ ಹಾಕಬೇಕು. ಈ ರೀತಿ 2 ಸ್ಟಿಚ್ ಬರಬೇಕು. ಇಲ್ಲಿ ಮಧ್ಯದಲ್ಲಿ ಉಕ್ಸಿನ ದಾರ ಮಾಡ್ತೀವಿ, ಅದಕ್ಕೆ ಈ ರೀತಿ ಸ್ಟಿಚ್ ಬರಬೇಕು. ಈಗ ಡಬಲ್ ಪಟ್ಟಿ ಮಾಡೋಣ. ಡಬಲ್ ಪಟ್ಟಿಗೆ 2.25 ಇಂಚ್ ತೊಗೊಂಡಿದ್ವಲ್ಲ, ಆ ಪೀಸನ್ನು ತಗೊಳ್ಳೋಣ. ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಬೇಕು. ರೈಟ್ ಸೈಡು ಮೇಲೆ ಇಟ್ಕೊಬೇಕು. ರೈಟ್ ಸೈಡ್ ಮೇಲೆ ಇಟ್ಕೊಂಡು ಹಾಗೆಯೇ ಈ ಪಟ್ಟಿನೂ ಸಹ ಮೇಲೆ ಇಟ್ಕೊಬೇಕು. ಡಬಲ್ ಪಟ್ಟಿಲಿ ಕೆಳಗಡೆ ಇಟ್ಕೊಂಡಿದ್ವಿ, ಸಿಂಗಲ್ ಪಟ್ಟಿನಲ್ಲಿ ಮೇಲೆ ಇಟ್ಕೊಳ್ತೀವಿ ನೋಡಿ. ಈ ರೀತಿ ಇಟ್ಕೊಂಡು 1/4 ಇಂಚ್ಗಿಂತ ಒಂದು ಸ್ವಲ್ಪ ಕಡಿಮೆಗೆ ಸ್ಟಿಚ್ ಹಾಕಬೇಕು.
ಈ ರೀತಿ ಸ್ಟಿಚ್ ಆದಮೇಲೆ ಫೋಲ್ಡ್ ಮಾಡಬೇಕು. ಇದು ಫೋಲ್ಡ್ ಮಾಡಿ ಒಂದು ಟಾಪ್ ಸ್ಟಿಚ್ಚನ್ನು ಹಾಕಬೇಕು. ಬಟ್ಟೆ ಇದ್ರ ಮೇಲೆ ಬರಬೇಕು, ಮೇನ್ ಬಟ್ಟೆ ಮೇಲೆ ಸ್ಟಿಚ್ ಬೀಳಬಾರ್ದು. ಪೀಸನ್ನು ಜಾಯಿನ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಬರಬೇಕು. ಟಾಪ್ ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ಸ್ವಲ್ಪ ತುದಿಗಾದರೂ ಹಾಕ್ಬೋದು, ಒಂಚೂರು ಜಾಗ ಬಿಟ್ಟಾದರೂ ಸ್ಟಿಚ್ ಹಾಕ್ಕೊಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಬಟ್ಟೆ ನೋಡಿ ಈ ರೀತಿ ಇಟ್ಕೊಬೇಕು. ಈ ರೀತಿ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿದೆಯೋ ಬಟ್ಟೆ, ಇಲ್ಲಿದೆಯೋ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ಫೋಲ್ಡ್ ಮಾಡಿ, ಇಲ್ಲಿ ಎಕ್ಸ್ಟ್ರಾ ಎಲ್ಲೂ ಬಟ್ಟೆ ಇರಬಾರ್ದು, ಕ್ಲೀನಾಗೆ ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಎಲ್ಲ ಇರಬಾರ್ದು, ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇರಬಾರ್ದು. ಈ ರೀತಿ ಕ್ಲೀನಾಗೆ ಫೋಲ್ಡ್ ಆಗಬೇಕು. ಫೋಲ್ಡ್ ಆದಮೇಲೆ ಇಲ್ಲಿಂದ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಆಯಿತು. ಈ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿಬಿಡ್ಬೇಕು. ಇದನ್ನು ಅಷ್ಟೇ ಕಟ್ ಮಾಡಬೇಕು. ಶೋಲ್ಡರ್ ಜಾಯಿನ್ ಮಾಡೋಣ. ಶೋಲ್ಡರ್ ಜಾಯಿನ್ ಮಾಡೋದಕ್ಕೆ ಫ್ರಂಟನ್ನು ರೈಟ್ ಸೈಡ್ ಮೇಲೆ ಇಟ್ಕೊಳ್ಳಿ. ಹಾಗೆಯೇ ಬ್ಯಾಕ್ ಪಾರ್ಟನ್ನು ಇದ್ರ ಮೇಲೆ ಇಡಬೇಕು. ನೋಡಿ, ಈ ರೀತಿ ಇಡಬೇಕು. ಈ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡಿರ್ತೀವಲ್ಲ ಅದು ಸೆಂಟ್ರಿಗೆ ಬರಬೇಕು. ಹಾಗೆಯೇ ಆಪೋಸಿಟ್ ಸೈಡು ನಮ್ಮ ಕಡೆ ಕಾಣ್ತಿರ್ಬೇಕು. ಇದು ರಾಂಗ್ ಸೈಡು, ಇದು ರೈಟ್ ಸೈಡು, ಇದು ರಾಂಗ್ ಸೈಡು. ಈ ರೀತಿ ಇಟ್ಕೊಂಡು ಶೋಲ್ಡರ್ನ ಜಾಯಿನ್ ಮಾಡಬೇಕು. ಈ ರೀತಿ ಜಾಯಿನ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಬೇಕು. ಒಂದ್ಸತಿ ನೀವು ನೋಡಿ, ಈ ರೀತಿ ಬರಬೇಕು. ರೈಟ್ ಸೈಡು ಓಪನ್ ಮಾಡಿದ್ರೆ ಈ ರೀತಿ ಬರಬೇಕು. ಹಾಗೇನೆ ರೈಟ್ ಸೈಡು ಟಚ್ ಆಗ್ತಿರ್ಬೇಕು. ಈ ಥರ. ಈಗ ಶೋಲ್ಡರ್ನ ಜಾಯಿನ್ ಮಾಡಬೇಕು. ನೋಡಿ, ಒಂದು 1/4 ಇಂಚಿಗೆ ಕಡಿಮೆಗೆ ಜಾಯಿನ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಮಾಡಿಕೊಂಡ್ರೆ ನೆಕ್ ಡೀಪು ಕಡಿಮೆ ಆಗಿಬಿಡುತ್ತೆ. ಆದ್ದರಿಂದ 1/4 ಇಂಚ್ಗಿಂತ ಕಡಿಮೆಯಾಗಿ, ಅಂದರೆ 3 ಗೆರೆ ಇರುತ್ತಲ್ಲ ಅಷ್ಟು ಜಾಯಿನ್ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲ ನಮಗೆ ಕಷ್ಟ ಆಗುತ್ತೆ ಅಂದರೆ ಒಂದು 1/4 ಇಂಚಿಗೆ ಜಾಯಿನ್ ಮಾಡ್ಕೊಬೋದು. ಶೋಲ್ಡರ್ ಜಾಯಿನ್ ಆಯಿತು. ಎರಡು ರೈಟ್ ಸೈಡು ಮೇಲ್ಗಡೆ ಕಾಣ್ತಿದೆ, ಜಾಯಿನ್ ಆಗಿರೋದು ಒಳಗಡೆ ಇದೆ. ಈಗ ಫೋಲ್ಡಿಂಗ್ ಮಾಡಬೇಕು. ಫೋಲ್ಡಿಂಗ್ ಮಾಡೋದಕ್ಕೆ ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ನಿಮಗೆ ಹಾಗೆ ಹೊಲಿಯೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಐರನ್ ಮಾಡಿಕೊಂಡ್ರೆ ಸುಲಭವಾಗಿ ಹೊಲಿಬೋದು. ಫಸ್ಟ್ ಒಂದು ಸತಿ ಹಿಂಗೆ ಐರನ್ ಮಾಡಬೇಕು, ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಿ ಐರನ್ ಮಾಡಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ದೂರನೇ ಫೋಲ್ಡ್ ಮಾಡಿ, ಒಟ್ಟಿಗೆ ಫೋಲ್ಡ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು. ಇದಕ್ಕೆ ಸುತ್ತ ಸ್ಟಿಚ್ ಹಾಕಿ ತೋರಿಸ್ತೀನಿ. ನೆಕ್ ಶೇಪ್ ಹತ್ರ ಫೋಲ್ಡಿಂಗ್ ಆಯಿತು. ಇವಾಗ ಹಾರ್ಮೋಲ್ ಹತ್ರ ಫೋಲ್ಡಿಂಗ್ ಮಾಡೋಣ. ಹಾರ್ಮೋಲ್ ಹತ್ರ ಫೋಲ್ಡಿಂಗ್ ಮಾಡಬೇಕಾದ್ರೆ ಪೀಸ್ ಇರುತ್ತಲ್ಲ ನೋಡಿ, ಎಲ್ಲಿಗೆ ಇದು ಮಾಡ್ಕೊಂಡಿದ್ರು ಅಲ್ಲೇನೆ ಫ್ಲಾಟ್ ಮಾಡ್ಕೊಬೇಕು. ಈ ರೀತಿ ಮಾಡಿಕೊಂಡ್ರೆ ಸರಿ ಹೋಗೋದಿಲ್ಲ. ಇದು ಈ ರೀತಿನೇ ಫೋಲ್ಡ್ ಆಗಬೇಕು. ಆ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಸ್ಟಿಚ್ ಮಾಡಿ ತೋರಿಸ್ತೀನಿ. ಆರ್ಮೋಲ್ ಹತ್ರನೂ ಸ್ಟಿಚ್ ಆಯಿತು, ನೆಕ್ ಹತ್ರನೂ ಸ್ಟಿಚ್ ಆಯಿತು. ಇದನ್ನು ಐರನ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ರೀತಿ ಸ್ಟಿಚ್ ಆದಮೇಲೆ ಸೈಡನ್ನು ಜಾಯಿನ್ ಮಾಡಬೇಕು. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ
ಅಲ್ಲಿ ಸೈಡನ್ನು ಜಾಯಿನ್ ಮಾಡಬೇಕು. ನೋಡಿ ಈ ರೀತಿ ಸಮ ಇರಬೇಕು, ಇಲ್ಲಿ ಸಮ ಇರಬೇಕು. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೂ ನಡೆಯುತ್ತೆ, ಕಟ್ ಮಾಡ್ಕೊಳ್ತೀವಿ. ಇಲ್ಲಿ ಕಟ್ ಮಾಡೋಕ್ಕಾಗಲ್ಲ, ಆದ್ದರಿಂದ ಸ್ವಲ್ಪ ಸಮನೇ ಇರಬೇಕು. ಎರಡು ಸೈಡು ಜಾಯಿನ್ ಆಯಿತು. ಬಾಡಿ ಪಾರ್ಟು ರೆಡಿಯಾಗಿದೆ. ಇದಕ್ಕೆ ಸ್ಕರ್ಟ್ ಪಾರ್ಟನ್ನು ಜಾಯಿನ್ ಮಾಡಬೇಕು. ಸ್ಕರ್ಟ್ ಪಾರ್ಟು ಬಾಟಮ್ ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಡಬೇಕು. ಅಂದರೆ ಬಾಡಿ ಪಾರ್ಟ್ಗೆ ಸ್ಕರ್ಟ್ನ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಬಿಡ್ತಾ ಇದ್ದೀನಿ. ಹಾಗೆ ಅರ್ಧ ಇಂಚ್ ಬಿಟ್ಟು ನಮಗೆ ಲೆಂತ್ ಎಷ್ಟು ಬೇಕು ಬಾಡಿ ಪಾರ್ಟ್ ಮೈನಸ್ ಮಾಡಿ ಉಳಿದಿದ್ದು 14 ಇಂಚು. 14 ಇಂಚಿಗೆ ತೊಗೊಳ್ತಿದ್ದೀನಿ. ಬಾಡಿ ಪಾರ್ಟು 10 ಇಂಚಿದೆ. ಬಾಟಮಿಂದ ಅರ್ಧ ಇಂಚು ಫೋಲ್ಡಿಂಗು ಒಳಗಡೆ ಹೋಗುತ್ತೆ. ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಸ್ಕರ್ಟ್ ಪಾರ್ಟಲ್ಲಿ ಬಾಟಮ್ ಫೋಲ್ಡಿಂಗಿಗೆ ಹಾಗೆ ಮೇಲ್ಗಡೆ ಸ್ಟಿಚಿಂಗಿಗೆ 1/2 ಇಂಚ್ ಬಿಟ್ಟು ಮಾರ್ಕ್ ಹಾಕ್ತಾ ಇದ್ದೀನಿ. ಈ ರೀತಿ ಫುಲ್ಲು ಫೋಲ್ಡಿಂಗಿಗೆ ಮಾರ್ಕಿಂಗ್ ಹಾಕ್ಕೊಂಡು ಫೋಲ್ಡಿಂಗ್ ಮಾಡ್ಕೊಬೇಕು. ಇಲ್ಲಿ ಸೈಡು ಪಾರ್ಟು ಜಾಯಿನ್ ಮಾಡೋದಕ್ಕೆ, ಅಂದರೆ ಬಾಡಿ ಪಾರ್ಟ್ಗೆ ಸ್ಕರ್ಟ್ ಜಾಯಿನ್ ಮಾಡ್ತೀವಲ್ಲ, ತುದಿನಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಬೇಕು. ಇಲ್ಲಿ 2ರಿಂದ 2.5ವರೆಗೂ ಬಿಟ್ಟು ಸ್ಟಿಚ್ ಹಾಕ್ಕೊಬೇಕು. ಇದನ್ನು ಹಾಗೆ ಓಪನ್ ಆಗಿ ಬಿಡಬೇಕು. ಇಲ್ಲೇನು ಸ್ಟಿಚ್ ಹಾಕಬೇಡಿ. ಎರಡೂ ಕಡೆ ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು ತುದಿನಲ್ಲಿ. ಎರಡು ಸೈಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಸ್ಕರ್ಟ್ ಪಾರ್ಟನ್ನು ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಬೇಕು. ಬಾಡಿ ಪಾರ್ಟ್ಗೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಂಡ ಮೇಲೆ ನಾವು ಬಾಟಮ್ ಫೋಲ್ಡಿಂಗ್ ಮಾಡಬೇಕು. ಈ ಸ್ಟಿಚ್ ಇದೆಯಲ್ಲ, ಈ ಸ್ಟಿಚ್ಚು ಇದೇ ರೀತಿ ಬರಬೇಕು. ಈ ಸ್ಕರ್ಟ್ ಪಾರ್ಟ್ಗೆ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ, ಅದು ಇಲ್ಲಿಗೆ ಜಾಯಿನ್ ಆಗಬೇಕು. ಇನ್ನೊಂದು ತುದಿ ಇಲ್ಲಿಗೆ ಜಾಯಿನ್ ಆಗಬೇಕು. ಸ್ಕರ್ಟ್ ಪಾರ್ಟ್ಗೂ ಅಷ್ಟೇ ನಾಚಸ್ ಮಾಡ್ಕೊಬೇಕು. 4 ಫೋಲ್ಡ್ ಮಾಡಿಕೊಂಡು ನಾಚಸ್ ಮಾಡ್ಕೊಬೇಕು. ಈ ರೀತಿ ಮಾರ್ಕ್ಗೋಸ್ಕರ ನಾಚಸ್ ಮಾಡ್ಕೊಬೇಕು. ಇದೇನಾಗುತ್ತೆ ಅಂದರೆ ಸಮಭಾಗಕ್ಕೆ ನೆರಿಗೆ ಬರುತ್ತೆ. ಈ ನಾಚಸ್ ಏನಕ್ಕೆ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸ್ಕರ್ಟನ್ನು ಜಾಯಿನ್ ಮಾಡಬೇಕಾದ್ರೆ ನೆರಿಗೆ ಒಂದೇ ಕಡೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ನಾಚಸ್ ಮಾಡಿಕೊಂಡು ಫಸ್ಟ್ ನಾಚ್ ಇರುತ್ತಲ್ಲ, ಈ ತುದಿಯಿಂದ ಫಸ್ಟ್ ನಾಚು ಸ್ಟಿಚ್ ಹಾಕಿರ್ತೀವಲ್ಲ, ಬಾಡಿ ಪಾರ್ಟಲ್ಲಿ ಎರಡನ್ನೂ ಜಾಯಿನ್ ಮಾಡಿರ್ತೀವಲ್ಲ, ಅಲ್ಲಿಗೆ ಒಂದು ನಾಚು ಜಾಯಿನ್ ಆಗಬೇಕು. ಇನ್ನೊಂದು ನಾಚು ಈ ಸೆಂಟ್ರಿಗೆ ಜಾಯಿನ್ ಆಗಬೇಕು. ಇಲ್ಲಿಗೆ ನಾವು ನೆರಿಗೆ ಕೊಡೋದು ಎಂಡ್ ಆಗಬೇಕು. ಇಷ್ಟರಲ್ಲೇ ನೆರಿಗೆ ಕೊಡಬೇಕು. ಇನ್ನೊಂದು ನಾಚು ಇಲ್ಲಿಗೆ ಬರುತ್ತೆ. ಎರಡು ಜಾಯಿನ್ ಮಾಡಿದ್ವಲ್ಲ ಇನ್ನೊಂದು ಕಡೆ, ಅಲ್ಲಿಗೆ ಬರುತ್ತೆ. ಎಂಡು ಈ ಸ್ಟಿಚ್ ಹಾಕಿರೋದು ಇಲ್ಲಿಗೆ ಬರುತ್ತೆ. ಈಗ ಹೇಗೆ ಇಟ್ಕೊಂಡು ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಬಾಡಿ ಪಾರ್ಟು ರೈಟ್ ಸೈಡಲ್ಲಿ ಇರಬೇಕು. ಹಾಗೆ ಸ್ಕರ್ಟ್ ಪಾರ್ಟನ್ನು ಈ ರೀತಿ ಹಾಕ್ಕೊಬೇಕು. ರಾಂಗ್ ಸೈಡಲ್ಲೇ ಹಾಕ್ಕೊಬೇಕು. ರಾಂಗ್ ಸೈಡಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿ ನೆರಿಗೆ ಹಿಡಿಬೇಕು. ಇಲ್ಲಿಂದ ಇಲ್ಲಿಗೆ ಎಂಡ್ ಆಗಬೇಕು. ಅದಕ್ಕೋಸ್ಕರ ಒಂದು ಪಿನ್ ಹಾಕ್ಕೊಳ್ಬೇಕು. ಪಿನ್ ಹಾಕ್ತಾ ಇದ್ದೀನಿ. ಇದು ರೈಟ್ ಸೈಡು, ಇದು ರೈಟ್ ಸೈಡು. ಈ ಪಾರ್ಟು ರಾಂಗ್ ಸೈಡ್ ಇದೆ, ಈ ಪಾರ್ಟು ರಾಂಗ್ ಸೈಡ್ ಇದೆ. ಈ ಥರ ಇಟ್ಕೊಂಡು ಸಣ್ಣದಾಗೆ ನೆರಿಗೆ ಕೊಡ್ತಾ ಹೋಗ್ಬೇಕು. ಒಂದು 1/2 ಇಂಚಿಗೆ ತಗೊಳ್ಳಿ ನೆರಿಗೆನ. ನೋಡಿ ಬ್ಯಾಕ್ ಸೈಡಲ್ಲಿ ಈ ರೀತಿ ಬಂದಿರುತ್ತೆ ಎಕ್ಸ್ಟ್ರಾ ಬಟ್ಟೆ. ಈ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಒಂದು 3/4 ಭಾಗ ಬರೋ ಹಾಗೆ ಸ್ಟಿಚ್ಚನ್ನು ಹಾಕಬೇಕು. ಈ ಥರ ಫ್ಲ್ಯಾಟಾಗೆ ಮಾಡಿ ಸ್ಟಿಚಿಂಗ್ ಹಾಕಬೇಕು. ಈಗ ಈ ಥರ ಸ್ಟಿಚ್ ಹಾಕ್ಕೊಂಡ್ಮೇಲೆ ಇಲ್ಲಿ ಸೈಡು ಜಾಯಿನ್ ಮಾಡ್ಕೊಬೇಕು.
ಸ್ಕರ್ಟ್ ಪಾರ್ಟ್ ಇರುತ್ತಲ್ಲ, ಸ್ಕರ್ಟ್ ಪಾರ್ಟನ್ನು ಫಸ್ಟು ಜಾಯಿನ್ ಮಾಡಿಕೊಂಡು ಆಮೇಲೆ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಬೇಕು. ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ಸ್ಟಿಚ್ ಹಾಕಬೇಕು. ನೋಡಿ, ಇದು ಓಪನ್ ಇರುತ್ತೆ. ಬಾಡಿ ಪಾರ್ಟಿಂದ ಒಂದು 2.5 ಇಂಚು ಅಥವಾ 2 ಇಂಚವರೆಗೂ ಓಪನ್ ಬಿಡಬೇಕು. ಓಪನ್ ಬಿಟ್ಟು ಉಳಿದಿದ್ದನ್ನು ಅರ್ಧ ಇಂಚಿಗೆ ಸ್ಟಿಚ್ ಹಾಕಿ ಆಮೇಲೆ ಬಾಟಮ್ ಫೋಲ್ಡಿಂಗ್ ಮಾಡಬೇಕು. ಸ್ಕರ್ಟ್ ಪಾರ್ಟಲ್ಲಿ ಸ್ಟಿಚ್ ಆಯಿತು. ಈಗ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಬೇಕು. ಬಾಟಮ್ ಫೋಲ್ಡಿಂಗು ನೋಡಿ, ಇಲ್ಲಿ ಅರ್ಧ ಇಂಚು, ಇಲ್ಲಿ 2 ಇಂಚ್ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಇದು ಬಾಟಮ್ ಫೋಲ್ಡಿಂಗ್ ಮಾಡಿದ್ರೆ ಸ್ಕರ್ಟ್ ಪಾರ್ಟ್ ಮುಗಿಯುತ್ತೆ. ಫ್ರೆಂಡ್ಸ್, ನನ್ನ ವಿಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಸ್ಕರ್ಟ್ ಪಾರ್ಟು ಜಾಯಿನ್ ಮಾಡಿದ ಮೇಲೆ ಬಾಟಮ್ ಫೋಲ್ಡಿಂಗ್ ಮಾಡಿದ್ರೆ ನಮಗೆ ಫಿನಿಶಿಂಗ್ ಈ ಥರ ಸಿಗುತ್ತೆ. ಬಾಟಮ್ ಫೋಲ್ಡಿಂಗು ಇಷ್ಟಗಲ ಬಂದಿದೆ. ನೀವು ಚಿಕ್ಕದು ಬೇಕಾದರೂ ಮಾಡ್ಕೊಬೋದು, ಆದರೆ ಚಿಕ್ಕದು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಆದ್ದರಿಂದ ದೊಡ್ಡದು ಫೋಲ್ಡಿಂಗ್ ಮಾಡ್ಕೊಬೇಕು. ಪ್ಲೀಟೆಡ್ ಸ್ಕರ್ಟು ಫಿನಿಶ್ ಆಯಿತು. ಈಗ ಹುಕ್ಸ್ ಎಲ್ಲಿಗೆ ಹಾಕಬೇಕು ಅಂತ ತೋರಿಸ್ತೀನಿ. ಇದು ದಾರ ಮಾಡೋ ಪಾರ್ಟು. ಈ ಬಾಡಿ ಪಾರ್ಟನ್ನೇ ಫೋಲ್ಡಿಂಗ್ ಮಾಡ್ಕೊಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಸೆಂಟ್ರಿಗೊಂದು ಹುಕ್ಸ್ ಹಾಕಬೇಕು. ನೋಡಿ, ಇಲ್ಲಿಗೆ ಮತ್ತು ಇಲ್ಲಿಗೆ ಹುಕ್ಸಿನ ಐ ಬರುತ್ತೆ. ಹಾಗೆಯೇ ಈ ಪಾರ್ಟಲ್ಲೂ ಅಷ್ಟೇ ಹುಕ್ಸು ಈ ರೀತಿ 3 ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಹುಕ್ಸು ದಾರಕ್ಕೆ ಮಾರ್ಕಿಂಗ್ ಮಾಡ್ಕೊಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.